ನಮಸ್ಕಾರ ಆತ್ಮೀಯರೇ. ಇವತ್ತು ಅರಂಬೋಲ್ ಬೀಚ್ ಗೋವಾದಲ್ಲಿದ್ದೇನೆ. ಈ ಸಮುದ್ರದ ಅಲೆಗಳನ್ನು ನೋಡಿದಾಗ ನೋಡು ಎಷ್ಟೊಂದು ಉಕ್ಕುತ್ತಿವೆ ಸಮುದ್ರದ ಅಲೆಗಳು. ಈ ಸಮುದ್ರದ ಅಲೆಗಳಿಂದ ನಮಗೆ ಸಾಕಷ್ಟು ಲಾಭವೂ ಇದೆ. ಈ ಸಮುದ್ರದ ಅಲೆಗಳು ಉಕ್ಕುವುದರಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಅದೇ ರೀತಿಯಾಗಿ ಸಮುದ್ರ ಹೇಳುವುದು ಈ ಸಮುದ್ರದ ಅಲೆಗಳು ಕೆಟ್ಟದನ್ನು ಹೊರಗಕ್ಕಿ ಒಳ್ಳೆಯದನ್ನು ತನ್ನ ಅಂತರಾಳದಲ್ಲಿ ಇಟ್ಟುಕೊಳ್ಳುತ್ತದೆ. ನೋಡಿ ಎಷ್ಟು ವೇಗವಾಗಿ ಬರ್ತಾ ಇದೆ ಸಮುದ್ರದ ಅಲೆಗಳು, ನಾವಿಲ್ಲಿ ನೋಡಬಹುದು. ಸಮುದ್ರದ ಅಲೆಗಳು ಧುಮುಕುತ್ತಿವೆ. ಮತ್ತು ನಮ್ಮ ಈ ಭೂಮಿ ಗ್ರಹ ನೀಲಿ ಬಣ್ಣಕ್ಕೆ ಕಾರಣವಾಗಿರುವುದು ಇದೇ ಸಮುದ್ರ. ನಮ್ಮ ಭೂಮಿ ವಾತಾವರಣದಲ್ಲಿ ಸೂರ್ಯನ ಕಿರಣಗಳು ಬಂದಾಗ ಬೆಳಕಿನ ಚದುರಿಕೆ ನೀಲಿ ಬಣ್ಣ ಉಂಟಾಗೋದ್ರಿಂದ ನಮ್ಮ ಭೂಮಿಯನ್ನು ನೀಲಿ ಗ್ರಹ ಅಂತ ನಾವು ಕರಿತೀವಿ. ಇವತ್ತಿಲ್ಲಿ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಇದು ನೋಡ್ರಿ ಧ್ವಜ. ಸಾಕಷ್ಟು ಸ್ಥಳದಲ್ಲಿ ಈ ಧ್ವಜವನ್ನು ನೆಟ್ಟಿರುವುದು ನಾವು ನೋಡ್ಬೋದು. ಇಲ್ಲಿ ಕೂಡ ಇದು ಕೆಂಪು ಧ್ವಜವನ್ನು ರೆಡ್ ಅಲರ್ಟ್ ಅಂತಂದ ಮಾಡಿದ್ದಾರೆ. ಆದರೂ ಕೂಡ ಈ ನಮ್ಮ ಜನ ಕೇಳ್ತಾ ಇಲ್ಲ. ನೀರಿನಲ್ಲಿ ಹೋಗೋದು, ನೀರಿನಲ್ಲಿ ಹೋಗಿ ಪ್ರಾಣಕ್ಕೆ ಅಪಾಯ. ಆಲ್ರೆಡಿ ಈಗಾಗಲೇ ವಾತಾವರಣ ಇಲಾಖೆ ನಿದರ್ಶನದ ಪ್ರಕಾರ ಇವತ್ತು ರೆಡ್ ಅಲರ್ಟ್ ಅಂತ ನೋಡಿ ಸಮುದ್ರದ ಅಲೆಗಳನ್ನು ಇದರ ದಡದಲ್ಲಿ. ಇದು ನನ್ನಿಂದ ಸಾಕಷ್ಟು ದೂರದಲ್ಲಿರುವುದು ಇದೆ. ಸರಿಸುಮಾರು 1 ಕಿಲೋಮೀಟರ್ ಆಗಿರ್ಬೋದು ನನ್ನಿಂದ ದೂರ ಈ ಸಮುದ್ರದ ಅಲೆಗಳು. ಈಗ ಗೊತ್ತಾಯ್ತಾ ಎಷ್ಟು ದೂರದಲ್ಲಿವೆ ಅಂತ.